ಎಲ್ರಿಗೂ ನಮಸ್ಕಾರ. ನಾನಿವತ್ತು ದಾಳಿಂಬೆ ಜ್ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ದಾಳಿಂಬೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು 2ರಿಂದ 3 ಗ್ಲಾಸ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ದಾಳಿಂಬೆನ ಬಿಡಿಸ್ಕೊತಾ ಇದ್ದೀನಿ. ದಾಳಿಂಬೆ ಬಿಡಿಸಾಗಿದೆ. ಇವಾಗ ಇದರಲ್ಲಿ ವೈಟ್ ಇರುತ್ತಲ್ಲ ಅದು ತೆಕ್ಕೊಳ್ತೀನಿ ಕ್ಲೀನಾಗಿ, ಅಥವಾ ಗಲಿ ಒಂದೊಂದು ಹಾಳಾಗಿರುತ್ತಲ್ಲ ಅದೆಲ್ಲನೂ ತೆಕ್ಕೊಳ್ತೀನಿ. ತೆಗೆದ್ಬಿಟ್ಟು ನೋಡಿ ಒಂದು ಬೌಲ್ಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಆ ನೀರಿಗೆ ಈ ದಾಳಿಂಬೆ ಎಲ್ಲ ಹಾಕಿ ಒಂದು ದಾಳಿಂಬೆ ಬಿಡಿಸಿಟ್ಕೊಂಡಿದ್ದೆ, ಮತ್ತು ಈಗ ಇನ್ನೊಂದು ದಾಳಿಂಬೆ ಬಿಡಿಸಿ ಹಾಕ್ತಾಯಿದ್ದೀನಿ. ಈ ನೀರಿಗೆ ಮತ್ತೆ 1 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ, ಈ ನೀರಿಗೆ ದಾಳಿಂಬೆ ನೀರಿಗೆ 1 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ಕೊತೀನಿ ಕ್ಲೀನಾಗಿ. ಅಥವಾ ದಾಳಿಂಬೆ ಹಣ್ಣು ಇಂಥದನ್ನ ನೀವು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಕೊಳ್ಳಿ, ಒಳ್ಳೆಯದು. ಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇದು ರಾತ್ರಿನೇ ನೆನೆಸಿ ಕಪ್ಪು ದ್ರಾಕ್ಷಿನ ನೀರಲ್ಲಿ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಜಾರಿಗೆ ಹಾಕ್ಕೊಳ್ತೀನಿ. ಅಂದರೆ ದಾಳಿಂಬೆ ಸ್ವಲ್ಪ ಕೋಲ್ಡ್ ಅಂತ ಹೇಳ್ತಾರೆ, ಸ್ವಲ್ಪ ತಂಪಿರುತ್ತೆ. ಹಾಗಾಗಿ ಬೇಸಿಗೆ ಟೈಮಲ್ಲಿ ಚೆನ್ನಾಗಿರುತ್ತೆ. ಇದು ಬಿಸಿಲಿದ್ದಾಗ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ದಾಳಿಂಬೆ ಎಲ್ಲ ಹಾಕ್ಕೊಂಡೆ. ಮತ್ತು ಈ ಬ್ಲ್ಯಾಕ್ ಗ್ರೇಪ್ಸ್ ನೆನೆಸಿಟ್ಟಿದ್ನಲ್ಲ ರಾತ್ರಿ, ಅದು ಹಾಕ್ಕೊತಿದ್ದೀನಿ. ಇದು ಕೂಡ ಒಂದ್ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಕ್ಕರೆ ಹಾಕ್ತಿಲ್ಲ, ಯಾಕಂದರೆ ಇದೇ ತುಂಬ ಸ್ವೀಟ್ ಇರುತ್ತೆ. ದಾಳಿಂಬೆನೂ ಸ್ವೀಟ್ ಇರುತ್ತೆ ಮತ್ತು ಕಪ್ಪು ದ್ರಾಕ್ಷಿನೂ ಸ್ವೀಟ್ ಇರುತ್ತೆ. 1 ಗ್ಲಾಸ್ ಅಷ್ಟು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಮತ್ತು ಇದು ಸ್ವಲ್ಪ ಪೇಸ್ಟ್ ಆದಮೇಲೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ಓಕೆ, ಇವಾಗ ರೆಡಿಯಾಗಿದೆ. ಒಂದು ಬೌಲಿಗೆ ಈಗ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಬ್ಲ್ಯಾಕ್ ಗ್ರೇಪ್ಸಿಂದ ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಮತ್ತೆ ದಾಳಿಂಬೆನೂ ಒಟ್ಟಿಗೆ ಸೇರಿಸ್ಕೊಡ್ತೀನಿ ನನ್ನ ಮಗಳದ್ದು ಸ್ವಲ್ಪ ಬಾಡಿ ಹೀಟು, ಹಾಗಾಗಿ ತಂಪಿರೋ ಅಂಥದ್ದನ್ನು ಜಾಸ್ತಿ ಕೊಡ್ತೀನಿ ಅವಳಿಗೆ. ನೋಡಿ ಈ ಥರ ಹೀಗೆ ಫಿಲ್ಟರ್ ಮಾಡ್ಕೊಬೇಕು, ಮೇಲೆ ಗಟ್ಟಿ ಅಂತ ಬರುತ್ತೆ. ಇದೇನೋ ಒಂದ್ಸರಿ ಗ್ರೈಂಡ್ ಮಾಡ್ಕೊತೀನಿ ನಾನು ನೀರು ಹಾಕಿ. ಇನ್ನೊಮ್ಮೆ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ನೀರು ಹಾಕಿ, ಮತ್ತೆ ಗ್ರೈಂಡ್ ಮಾಡಿ ಸೋಸ್ಕೊತಾ ಇದ್ದೀನಿ. ಜ್ಯೂಸು ರೆಡಿ ಇದೆ ನೋಡಿ. ಇದಕ್ಕೆ ಸ್ವಲ್ಪ ಟೇಸ್ಟಿಗಷ್ಟೇ ಉಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅಷ್ಟೇ. ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊತೀನಿ, ಸ್ವಲ್ಪ ಒಂದು 4 ಡ್ರಾಪ್ ಅಷ್ಟು. ಜ್ಯೂಸ್ ರೆಡಿ ಇದೆ. ನೀವು ಇದಕ್ಕೆ ಶುಗರ್ ಬೇಕು ಅಂದರೆ ನಿಮ್ಮ ಇಷ್ಟ, ನೀವು ಹಾಕೊಬೋದು. ದಾಳಿಂಬೆ ಮತ್ತೆ ಕಪ್ಪು ದ್ರಾಕ್ಷಿ ಎರಡನ್ನೇ ಹಾಕಿ ಗ್ರೈಂಡ್ ಮಾಡಿ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ಈಗ ನನ್ನ ಮಗಳಿಗೆ ಕೊಡ್ತೀನಿ, ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಇದನ್ನ ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ, ಯಾಕಂದ್ರೆ ನಾವು ಬೀಜ ಎಲ್ಲ ಸೇರಿಸಿ ಗ್ರೈಂಡ್ ಮಾಡಿರ್ತೀವಲ್ಲ, ಹಾಗಾಗಿ ಬೀಜ ತೆಗಿಯೋಕ್ಕಾಗಲ್ಲ. ಬೀಜ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಸ್ವಲ್ಪ ಬಿಳಿ ಬರುತ್ತೆ. ನಮ್ಮ ದಾಳಿಂಬೆ ಕಲರ್ ಅಷ್ಟು ಬರಲ್ಲ. ಇದು ನೋಡೋಕಷ್ಟು ಕಲರ್ ಇಲ್ಲ ಅಂದ್ರೂ ಕುಡಿಯೋಕ್ಕೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಾನು ಜ್ಯೂಸ್ಗಳಿಗೆ ಸ್ವಲ್ಪ ಶುಗರ್ ಹಾಕೋದು ಕಡಿಮೆನೆ. ಸ್ವಲ್ಪ ಮೂಸಂಬೆ ಅಂಥ ಜ್ಯೂಸ್ಗಳಿಗೆ ಹುಳಿ ಅಂಥದಕ್ಕೆ ಸಕ್ಕರೆ ಹಾಕ್ಕೊತೀನಿ. ನೋಡೋಣ, ತಗೋರುಚಿ ಎತ್ ಕೂತ್ಕೋ ಸರಿಯಾಗಿ. ದಾಳಿಂಬೆ ಜ್ಯೂಸ್ ಚೆನ್ನಾಗಿದೆ ಕುಸ? ಹಾಂ, ಚೆನ್ನಾಗಿಲ್ಲ. ಇದು 4 ಸ್ಪೂನ್ ಸಕ್ಕರೆ ಹಾಕಿಟ್ರೆ ಚೆನ್ನಾಗಿರುತ್ತೆ. 2 ಸ್ಪೂನ್ ಸಕ್ಕರೆ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಲ್ಲ ಕುಸ? ಸಕ್ಕರೆ ಹಾಕಿಲ್ಲಲ್ಲ, ಅದಕ್ಕೆ ಕುಡಿ, ಪರವಾಗಿಲ್ಲ, ಒಳ್ಳೇದು ಮಗಳೇ. ಸಕ್ಕರೆ ಮಗಳು ತೋರಿಸು ಮಗಳೇ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಹಾಂ, ಹಂಗೆ ಚೆನ್ನಾಗಿದೆಯಾ ನೋಡಿ. ಸಕ್ಕರೆ ಹಾಕಿಲ್ಲಲ್ಲ, ಹಾಗಾಗಿ ಅವಳಿಗೆ ಇಷ್ಟ ಆಗಿಲ್ಲಲ್ಲ, ಹಾಗಾಗಿ ಈಗ ತೋರಿಸ್ತಾ ಇದ್ದಾಳೆ. ಬಟ್ ಚೆನ್ನಾಗಿದೆಯಾ ಮಗಳೇ? ಚೆನ್ನಾಗಿಲ್ವಾ? ಎಲ್ತಿಗೆ ಯಾವುದು ಒಳ್ಳೇದು ಅದು ಆ್ಯಕ್ಚುಲಿ ಯಾರು ಇಷ್ಟಪಡಲ್ಲ, ಗೊತ್ತಾ? ಬಾಯ್ ಮಾಡಿ. ಬಾಯ್. ಓಕೆ, ನೀವು ಒಮ್ಮೆ ಮನೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ದಾಳಿಂಬೆ ಜ್ಯೂಸ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಮಾಡಿ. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.